ಬಿಗ್ ಬಾಸ್ 38ನೇ ಸಂಚಿಕೆ ಪ್ರಾರಂಭದಲ್ಲಿ ಮನೆಗೆ ಒಂದು ಫೋನ್ ಬರುತ್ತದೆ. ರೇಖಾ ಅವರು ಫೋನ್ ರಿಸೀವ್ ಮಾಡಿ ಪ್ರಥಮ್ ಅವರಿಗೆ ಕೊಡುತ್ತಾರೆ. ಫೋನ್ ನಲ್ಲಿ ಬಿಗ್ ಬಾಸ್ ತಿಂಡಿಯನ್ನು ಮೊದಲು ಪ್ರಥಮ್ ಅವರು ತಿಂದು ನಂತರ ಬೇರೆಯವರು ತಿನ್ನಬೇಕು ಎಂಬ ಟಾಸ್ಕ್ ಅನ್ನು ಪ್ರಥಮ್ಗೆ ವಹಿಸುತ್ತಾರೆ. ಆ ಪ್ರಕಾರ ತಿಂಡಿ ತಿನ್ನಬೇಕಾದಾಗ ನಿರಂಜನ್ ಬಂದು ತಾನು ಕಾಫಿ ಕುಡಿಬಹುದಾ ಎಂದು ಪ್ರಥಮ್ಗೆ ಕೇಳಿದಾಗ ತಾನೆಲ್ಲಿ ಟಾಸ್ಕ್ ಪೂರೈಸುತ್ತೇನೆಂದು ಭಯ ನಿಮಗೆಲ್ಲ ಎಂದು ಕೆಟ್ಟ ಪದಗಳಿಂದ ಪ್ರಥಮ್ ಅವರು ನಿರಂಜನ್ಗೆ ಬೈಯುತ್ತಾರೆ. ಹಾಗೆ ಬೈಯುವಾಗ ಗುಂಪುಗಾರಿಕೆ ಮಾಡ್ತಿದ್ದೀರಲ್ಲ ಎಂದು ಪ್ರಥಮ್ ಬೈದಿದ್ದಕ್ಕೆ ಕೀರ್ತಿ ಕೋಪಗೊಂಡು ಪ್ರಥಮ್ ಜೊತೆ ವಾಗ್ವಾದಕ್ಕಿಳಿಯುತ್ತಾರೆ. ಆಗ ಪ್ರಥಮ್ ನಿರಂಜನ್ ಮತ್ತು ಕೀರ್ತಿಗೆ ಜೋರಾಗಿ ಮಾತಿನ ಚಕಮಕಿ ನಡೆಯುತ್ತದೆ. ಜಗಳದ ಕೊನೆಗೆ ಕೀರ್ತಿ ಅಳಲಾರಂಭಿಸುತ್ತಾರೆ. ಶಾಲಿನಿ, ಮೋಹನ್ ಮತ್ತು ರೇಖಾ ಕೀರ್ತಿಗೆ ಸಮಾಧಾನ ಪಡಿಸುತ್ತಾರೆ. ಮಧ್ಯಾಹ್ನ ಬಿಗ್ ಬಾಸ್ ಮತ್ತೆ ಫೋನ್ ಮಾಡಿ ಓಂ ಪ್ರಕಾಶ್ ರಾವ್ ಅವರಿಗೆ ಹುಚ್ಚ ಚಿತ್ರವನ್ನು ಮನೆಯ ಸದಸ್ಯರನ್ನು ಉಪಯೋಗಿಸಿ ಕಿರುನಾಟಕದ ಮೂಲಕ ನಿರ್ದೇಶಿಸಿ ತೋರಿಸಬೇಕೆಂದು ತಿಳಿಸುತ್ತಾರೆ. ಆ ಪ್ರಕಾರ ಮೋಹನ್ ಚಿತ್ರಕಥೆಯನ್ನು ಬರೆಯುತ್ತಾರೆ. ಪ್ರಾಕ್ಟೀಸ್ ಮುಗಿದು ಸಂಜೆ ಕಿರುನಾಟಕ ಶುರುವಾಗುತ್ತದೆ. ಕೀರ್ತಿಯವರು ಕಿಚ್ಚನ ಪಾತ್ರದಲ್ಲಿ ಅಭಿನಯಿಸುತ್ತಾರೆ. ಪ್ರಥಮ್ ಮತ್ತು ನಿರಂಜನ್ ಕಿಚ್ಚನ ಸ್ನೇಹಿತರಾಗಿ, ಕಾರುಣ್ಯ ನಾಟಕದ ಹೀರೋಯಿನ್ ಆಗಿ ಮತ್ತು ಸಂಜನಾ ಹೀರೋಯಿನ್ ಫ್ರೆಂಡ್ ಆಗಿ ಅಭಿನಯಿಸುತ್ತಾರೆ. ಇವರೆಲ್ಲರೂ ಸೇರಿ ಕಿಚ್ಚ ಮೊದಲ ಬಾರಿ ಹೀರೋಯಿನ್ ಮಾತನಾಡಿಸುವ ಸನ್ನಿವೇಶವನ್ನು ಅಭಿನಯಿಸುತ್ತಾರೆ. ನಂತರ ಹುಚ್ಚೆಯಾಗಿ ಶೀತಲ್ ಅವರು ಹುಚ್ಚಿ ಸೀನ್ ನಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಶಾಲಿನಿ, ಮಾಳವಿಕಾ, ರೇಖಾ ಮತ್ತು ಭುವನ್ ಹುಚ್ಚಿ ಸೀನ್ ನಲ್ಲಿ ಸಹಕಲಾವಿದರಾಗಿ ಕಾಣಿಸಿಕೊಳ್ಳುತ್ತಾರೆ. ಹೀಗೆ 4 ಸನ್ನಿವೇಶಗಳೊಂದಿಗೆ ಹುಚ್ಚ ಕಿರುನಾಟಕ ಓಂ ಪ್ರಕಾಶ್ ರಾವ್ ಅವರು ತುಂಬಾ ಚೆನ್ನಾಗಿ ನಿರ್ದೇಶಿಸುತ್ತಾರೆ. ಹಾಗೆ ಎಲ್ಲಾ ಪಾತ್ರಗಳನ್ನು ಸಫಲವಾಗಿ ಅಭಿನಯಿಸುವಲ್ಲಿ ಮನೆಯ ಸದಸ್ಯರು ಯಶಸ್ವಿಯಾಗುತ್ತಾರೆ. ರಾತ್ರಿ ಬಿಗ್ ಬಾಸ್ 2 ಚಟುವಟಿಕೆ ಯಶಸ್ವಿಯಾಗಿದ್ದಕ್ಕೆ ಲಕ್ಸುರಿ ಬಜೆಟ್ ಪಾಯಿಂಟ್ಸ್ ಕೊಟ್ಟು ಮನೆಯ ಸದಸ್ಯರನ್ನು ಅಭಿನಂದಿಸುತ್ತಾರೆ. ಅಲ್ಲಿಗೆ 38ನೇ ಸಂಚಿಕೆ ಮುಕ್ತಾಯವಾಗುತ್ತದೆ.